ನಮಸ್ತೆ. ಇವತ್ತು ಗಾರ್ಡನ್ನಲ್ಲಿ ಹೊಸದಾಗಿ ಏನಿದೆ ನೋಡ್ಕೊಂಬರೋಣ ಬನ್ನಿ. ಇದು ಭಾನುವಾರ ಮಾಡಿದ್ದು. ಭಾನುವಾರ ಸ್ವಲ್ಪ ಕಟಿಂಗ್ಸ್ ಎಲ್ಲ ಇಡ್ತೀನಿ ನಾನು. ಅದಕ್ಕಿಂತ ಮುಂಚೆ ಗಾರ್ಡನ್ ಒಂದು ರೌಂಡ್ ನೋಡ್ಕೊಂಬಂದ್ಬಿಟ್ರೆ ಇವತ್ತು ಹೊಸ್ದಾಗಿ ಏನೇನಿದೆಯಾ ಅಂತ ನೋಡಿಸ್ತೀನಿ. ನನಗೂ ಹೊಸ್ತು, ನಿಮಗೂ ಹೊಸ್ತು. ವಿಡಿಯೋ ಪೂರ್ತಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ವಿಡಿಯೋ ಪೂರ್ತಿ ನೋಡೋರು ಸಬ್ಸ್ಕ್ರೈಬ್ ಮಾಡಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಆ್ಯಡ್ ಆಗುತ್ತೆ, ಇಲ್ಲಾಂದ್ರೆ ಆಗೋಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಆಸೆ ಇರೋರು ಪೂರ್ತಿ ಒಂದಿನ ವಿಡಿಯೋ ನೋಡ್ಬಿಟ್ಟು ನೋಡಿ, ಆಮೇಲೆ ನಿಮ್ಮ ಇಷ್ಟ. ನೋಡಿ, ಇಲ್ಲಿ ದಾಸವಾಳ ಯೆಲ್ಲೋ ಕಲರ್ ಒಂದು ಹರಡಿದೆ. ದೂರದಿಂದ ತೋರಿಸ್ತಾ ಇದ್ದೀನಿ, ಹತ್ತಿರದಿಂದ ನೋಡ್ತೀನಿ ನಿಮಗೆ. ಫಸ್ಟ್ ಒಂದು ಸರಿ ಅಲ್ಲಿಂದ ತೋರಿಸಿ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಇಲ್ಲಿ ಡಬಲ್ ಪೆಟಲ್ ಒಂದು, ಆಮೇಲೆ ಇದು ಹೈಬ್ರಿಡ್. ಯಾವಾಗಲೂ ಒಂದೊಂದು ಹೂವು ಬಿಡ್ತಿತ್ತಲ್ಲ, 2 ಹೂವು ಬಿಟ್ರೂ ಬೇರೆ ಕಡೆ ಬಿಡೋದು. ಇವತ್ತು 2 ಒಟ್ಟಿಗೆ ಬಿಟ್ಟಿದ್ದೆ ಪಕ್ಕದಲ್ಲೇ. ಇದೂ ಅಷ್ಟೇ, ಈ ಥರ ಪಕ್ಕದಲ್ಲಿ ಮೊನ್ನೆ ಎಲ್ಲೋ ನೋಡಿಸ್ದೆ. ಈ ಥರ 2 ಪಕ್ಕದಲ್ಲಿ ಬಿಟ್ಟಾಗ ತುಂಬ ಚೆನ್ನಾಗಿರುತ್ತೆ ನೋಡೋಕೆ. ತುಂಬ ದೊಡ್ಡ ಹೂವು ಬೇರೆ ಇದು, ಅದರಿಂದ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಆ ಹೂವಿನ ಭಾರಕ್ಕೆ ಅದು ಬಾಗ್ಬಿಟ್ಟಿದೆ, ನಿಂತ್ಕೊಳ್ತಾ ಇಲ್ಲ. ಆಮೇಲೆ ಇನ್ನೊಂದು ಯಾವ್ಯಾವ ಅರಳಿದ್ದಾವೆ ಅಂತ ತೋರಿಸ್ತೀನಿ. ಇದು ಒಂದು ನಾನು ರೆಡ್ ಕಲರು, ಇದು ನಾಟಿದು. ಇದೊಂದು ಅರಳಿದೆ ಇವತ್ತು. ಇದು ಸ್ವಲ್ಪ ಹೈಟ್ ಇದೆ, ಪ್ರೂನ್ ಮಾಡ್ಕೋಬೇಕು. ಮಳೆಗಾಲ ಶುರುವಾದರೆ ಇನ್ನೊಂದು ಸರಿ ಅವಾಗ ಒಂಚೂರು ಹೈಟ್ ಇರೋವೆಲ್ಲ ಪ್ರೂನ್ ಮಾಡ್ಕೊಂಡ್ರೆ ಖುಷಿಯಾಗಿ ಬೆಳೆಯುತ್ತೆ. ಇಲ್ಲಿ ಇದು ಇನ್ನೂ ಬೆಳಗ್ಗೆನೇ ಅಲ್ವಾ, ಅರಳಿಲ್ಲ. ನಾಟಿವೆಲ್ಲ ವೈಟು, ಪಿಂಕು ಅವೆಲ್ಲ ನಿಧಾನ ಅರಳೋದು. ಇನ್ನೆಲ್ಲವೂ ಬೇಗ ಅರಳಿರ್ತವೆ. ಇದು ಎಲ್ಲೋ ಒಂದೇ ಬಿಟ್ಟಿದೆ. ಅದಾದಮೇಲೆ ಇವೆಲ್ಲ ಇನ್ನೂ ಗಿಡಗಳು ಬಿಟ್ಟಿಲ್ಲ, ನಿಧಾನವಾಗಿ ಒಂದೊಂದೇ ಮೊಗ್ಗು ಆಗ್ತಾಯಿದ್ದಾವೆ. ಇದು ಮೊನ್ನೆ ಬೀಜದಿಂದ ಬಂದಿರೋ ತೋರಿಸಿದೆ ನೋಡಿ. ಅವು ತಿರ್ಗಾ ಮಾರನೇ ದಿನ 2 ಕಡ್ದಾಕಿದ್ವು. ಇವತ್ತು 2 ಇದ್ದಾವೆ, 2-3 ಇದ್ದಾವೆ. ನೋಡ್ಬೇಕು ಅವು 2 ಒಟ್ಟಿಗೆ ಅರಳಿದಾಗ ನಾನು ಅದನ್ನು ಶಾರ್ಟ್ ವಿಡಿಯೋ ಮಾಡೋಕ್ಕೆ ಕೇಳಿದ್ದಾರೆ, ಮಾಡಿಸ್ತೀನಿ. ಯಾಕೆಂದರೆ ತಿರ್ಗಾ ಮಾರದಿನ ಮಾಡಬೇಕು ಅಂದಷ್ಟೊತ್ತಿಗೆ ಅದು ಅವತ್ತು ಭಾನುವಾರ ಕೆಲಸ ಮಾಡುವಾಗ ಹಳೇಲಿ ಕಡ್ದಾಕ್ಬಿಟ್ಟಿತ್ತು ಮಧ್ಯಾಹ್ನ ಅಂತ ಹೇಳಿದ್ದೀನಿ. ಅದಕ್ಕೆ ಈ ಸರಿ ಮತ್ತೆ ಮೊಗ್ಗಾಗಿದ್ದಾವೆ, ತೋರಿಸ್ತೀನಿ ನೋಡಿ. ಇಷ್ಟು ದಾಸವಾಳ ಇವತ್ತಿನವು. ಇದರಲ್ಲಿ 2 ಬಿಟ್ಟಿದೆ ಇವತ್ತು, ಸಿಂಗಲ್ ಬಿಡ್ತಿತ್ತು. ಆಮೇಲೆ ಪ್ರತಿಯೊಂದು ಬ್ರಾಂಚಲ್ಲೂ ಮೊಗ್ಗಿದ್ದಾವೆ, ನೋಡಿದ್ರೆ ಗೊತ್ತಾಗುತ್ತೆ. ಇದು ಮೊಗ್ಗು ಒಂಥರ ಉದ್ದುದ್ದ ಇರುತ್ತೆ, ಮುಂದ್ಗಡೆ ಮಾತ್ರ ಚಿಕ್ಕದು ಹೂವು, ತುಂಬ ದೊಡ್ಡ ಸೈಜ್ ಬಿಡಲ್ಲ. ಆದರೆ ನೋಡೋಕೆ ಒಂಥರ ಆರ್ಟಿಫಿಷಿಯಲ್ ಹೂವು ಇದ್ದಂಗೆ ಇರುತ್ತೆ, ನೋಡೋಕ್ಕೆ ಖುಷಿಯಾಗುತ್ತೆ. ಏನಂದರೆ ದಾಸವಾಳದಲ್ಲಿ ವೆರೈಟಿ ಬೆಳೆಸ್ಬೇಕಲ್ಲ ಅಂತ ನಾನು ಹಾಕಿದ್ದೀನಿ. ಆಮೇಲೆ ಇಲ್ಲಿ ಅದೇ ಹೇಳಿದ್ನಲ್ಲ, ನಾಟಿ ಇನ್ನೂ ಅರಳಿಲ್ಲ ಅಂತ. ವೈಟು ಅಷ್ಟೇ, ಪಿಂಕು ಅಷ್ಟೇ. 10 ಗಂಟೆ ಮೇಲೆ ಅರಳುತ್ತೆ. ನಾನು ಕೆಲಸ ಆದಮೇಲೆ ನಿಮಗೆ ಲಾಸ್ಟ್ ಅದ್ರ ತೋರಿಸ್ತೀನಿ ನೋಡಿ. ಇದೊಂದು ಲಾಲ್ಬಾಗಿಂದ 3 ಸಸಿ ಇದ್ದಿದ್ರೆ ತಂದಿದ್ರಾಗೆ ಇವತ್ತು ಮೊಗ್ಗು ದೊಡ್ಡದಾಗಿ ಹೂಕ್ಕೆ ರೆಡಿಯಾಗಿದೆ. ಇದು ಯಾವ ಕಲರ್ ಬಿಡುತ್ತೆ ಅಂತ ನನಗೂ ಖುಷಿ ಇದೆ, ನೋಡಬೇಕು. ಆಮೇಲೆ ವೈಟ್ ಇಲ್ಲಿದೆ. ಆಮೇಲೆ ಅದು ಎಷ್ಟೋ ಸರಿ ಮೊಗ್ಗು ಬಿಟ್ಟಿತ್ತು, ಚಿಕ್ಕದ್ರಲ್ಲೇ ಕಡ್ದಾಕ್ಬಿಟ್ಟಿತ್ತು. ಈ ಸರಿ ಈ ಸೈಡ್ ಇಟ್ಟಾಗ ಅದು ಉಳ್ಕೊಂಡಿದೆ. ಒಂಥರ ದಪ್ಪ ಇದೆ, ರೌಂಡ್ಗಿದೆ. ಸಿಂಗಲ್ ಪೆಟಲೋ ಡಬಲ್ ಪೆಟಲೋ ನನಗೂ ಗೊತ್ತಿಲ್ಲ, ಅರಳಿದಾಗ ಗೊತ್ತಾಗುತ್ತೆ. ಇನ್ನೂ ಒಂದು ಯಾವ್ಯಾವ ಇದ್ದಾವೆ ಅಂತ ತೋರಿಸ್ತೀನಿ. ಅದೊಂದು ಹೊಸ್ತಾಯ್ತಲ್ವ, ಇನ್ನೂ ಬೇರೆ ಹೊಸವು ಯಾವಿದ್ದಾವೆ ಅಂತ ನೋಡ್ಕೊಂಬರ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಶೋ ಗಿಡಗಳು, ಮಾಮೂಲಿ ಗಿಡಗಳು ಎಲ್ಲ ಮಿಕ್ಸ್ ಆಗಿದ್ದಾವೆ. ನಾನಿನ್ನೂ ಸ್ವಲ್ಪ ಪಾಟ್ಗಳು ಎಕ್ಸ್ಚೇಂಜ್ ಮಾಡಬೇಕು ಅಂತ ನಿಮ್ಮ ಮುಂದೆ ಹೇಳಿದ್ದೆ. ಇದರಲ್ಲೆಲ್ಲ ನಾನು ಇವತ್ತು ಬಂದು ಹೂವು ಉದುರಿರೋದು, ಆಮೇಲೆ ದಪ್ಪ ಇದು ಒಣಗಿರೋವೆಲ್ಲ ತೆಗ್ದಿದ್ದೀನಿ. ಇದು ನೋಡಿ ಗಲಾಟೆ ಹೂವು, ಚಿಕ್ಕ ನರ್ಸರಿ ಪಾಟಲ್ಲಿ ಇಟ್ಟಿದ್ದು. ಹೈಟ್ ಬೆಳೆದ್ಬಿಟ್ಟು ಹೂವು ಎಷ್ಟು ಚೆನ್ನಾಗಿ ಬೆಳೆದಿದೆ. ಮೊನ್ನೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ, ಅದರಿಂದ ತುಂಬ ಚೆನ್ನಾಗಿ ಬೆಳೆದಿದೆ. ಇಲ್ಲಿ ಹಣ್ಣಿನ ಇದು ಸ್ವಲ್ಪ ಮಳೆ ಸರಿಯಾಗಿ ಬಂದಿಲ್ಲಲ್ವ, ಅದಕ್ಕೆ ದೊಡ್ಡ ಪಾಟು. ಅದ್ರಾಗಿರೋ ಹಾಗಲಕಾಯಿ ಗಿಡ ಬಾಡೋಗಿದೆ, ಸ್ವಲ್ಪ ನೀರು ಹಾಕಬೇಕು. ಇದು ದೊಡ್ಡ ಗಿಡಗಳು ಕೆಳಗಡೆ ಬಿದ್ದಾಗ ಮೇಲ್ಗಡೆ ಸ್ವಲ್ಪ ನೀರು ಬಿದ್ದರೆ, ಸಣ್ಣಗೆ ಮಳೆ ಬಂದರೆ ಈ ಗಿಡಕ್ಕೆ ಸಾಲಲ್ಲ. ಯಾಕೆಂದರೆ ಕೆಳಗಡೆ ಹಣ್ಣಿನ ಗಿಡ ಇರುತ್ತೆ, ಅದಕ್ಕೂ ಇದಕ್ಕೂ ಸಾಲಲ್ಲ. ಸ್ವಲ್ಪ ನೀರು ಹಾಕ್ಬೇಕು ನೋಡ್ಕೊಂಡು, ಬಾಡೋಗಿತ್ತು ಅದು. ಯಾವುದೇ ಗಿಡ ಆಗಲಿ, ದೊಡ್ಡ ಗಿಡದಲ್ಲಿ ಸ್ವಲ್ಪ ಹಳೇದು ಇನ್ನೂ ರಿಪಾಟ್ ಮಾಡಿರಲ್ವಲ್ಲ, ಸಣ್ಣ ಮಳೆ ಬಂದರೆ ನೀರು ಸಾಕಾಗಲ್ಲ. ಮೇಲ್ಗಡೆ ಎಲೆ ಬೇರೆ ಇರುತ್ತೆ, ಮಳೆ ನೀರು ಸರಿಯಾಗಿ ಪಾಟಿಗೆ ಬಿದ್ದಿರಲ್ಲ. ಅದರಿಂದ ಗಿಡ ಕೆಳಗಡೆ ಇರೋವು ಯಾವಾರು ಗಿಡಗಳು ಇದ್ದರೆ ಬಾಡ್ಬಿಡ್ತವೆ. ಇಲ್ಲಿ ನಾನು ಹಿಂಗೆ ವಿಡಿಯೋ ಮಾಡ್ಕೊಂಡೇ ನನ್ನ ಕೈಗೆ ಕಂಡಿದ್ದು ಎಲ್ಲ ತೆಗಿತಾ ಇರ್ತೀನಿ. ಒಣಗಿರೋದು, ಹುಳ ಬಂದಿರೋದು ಎಲ್ಲ ತೆಗಿತಾ ಇರ್ತೀನಿ. ಹಿಂಗೆ ನೋಡ್ಕೊಂಬಂದೆ ನೋಡಿ. ಆಮೇಲೆ ನಿಂಬೆಕಾಯಿ 2 ಬಿಟ್ಟಿದೆ, ಆದರೆ ಪರವಾಗಿಲ್ಲ, ನಿಧಾನವಾಗಿ ಚೇತರಿಸ್ಕೊಳ್ತಾ ಇದೆ ಗಿಡ. ರೀಪಾಟ್ ಮಾಡಿಲ್ಲ, ಮಾಡ್ಕೊಂಡು ಆದರೆ ಇನ್ನೂ ಚೆನ್ನಾಗಿ ಆಗ್ಬೋದು.
ಆಮೇಲೆ ಇಲ್ಲಿ ಸ್ವಲ್ಪ ಹಣ್ಣಾಗಿರೋ ಎಲೆ ಎಲ್ಲ ತೆಗಿತಾ ಇದ್ದೀನಿ. ಸ್ವಲ್ಪ ನನ್ನ ಸದ್ಯಕ್ಕೆ ಕಣ್ಣಿಗೆ ಕಂಡಿರೋದು ಮಾತ್ರ ತೆಗಿತಾ ಇರ್ತೀನಿ. ಇನ್ನು ಆಮೇಲೆ ನಿಧಾನವಾಗಿ ತೆಗಿತೀನಿ. ಯಾಕೆಂದರೆ ಸ್ವಲ್ಪ ಒಂದು ರೌಂಡ್ ಹೋದ್ಮೇಲೆ ನಂಗೆ ಕೆಲಸ ಮುಗಿಸ್ಬೇಕು. ಕೆಲಸ ಮುಗಿಸಿದ್ಮೇಲೆ ಲಾಸ್ಟ್ ಇನ್ನೂ ಟೈಮ್ ಇದ್ದರೆ ಇನ್ನೊಂದು ಸರಿ ಬರ್ತೀನಿ. ನೋಡಿ, ಇದು ಒಂಥರ ಜೇಡ ಬಲೆ ಕಟ್ಕೊಳಂಗಿದೆ. ಅದರಲ್ಲಿ ಹುಳ ಬಂದು ಸೇರ್ಕೊಂಡ್ಬಿಡ್ತವೆ. ಅದರಿಂದ ಆ ಥರದ್ದು ಕಂಡ್ರೆ ತಕ್ಷಣ 2 ಎಲೆ ಜಾಯಿಂಟ್ ಮಾಡಿ ಆ ಥರ ಇರುತ್ತೆ. ಅದನ್ನು ನೋಡಿ ತೆಗಿತಾ ಇರಬೇಕು. ಆ ಸರ್ವೆ ಸೌದೆನೂ ಇಟ್ಟಿದ್ದೀನಿ. ಅದನ್ನಿನ್ನೂ ಇವಾಗ ಉಪಯೋಗಿಸವ ನೋಡಿಸ್ತೀನಿ ನಿಮಗೆ. ಆಮೇಲೆ ನಲ್ಲಿಕಾಯಿ ಗಿಡನೂ ಇನ್ನೂ ಬಿಟ್ಟಿಲ್ಲ. ಅದು ಬೀಜದಿಂದ ಬಂದಿರೋದು ಅನಿಸುತ್ತೆ ನನಗೇನು. ಆಗಲೇ ತಗೊಂಬಂದೆ, 3 ವರ್ಷ ಮೇಲೆ ಆಯಿತು. ಅದು ತಂದಾಗ ಚಿಕ್ಕ ಗಿಡನೇ ಇತ್ತು. ಸಪೋಟ ಗಿಡದಲ್ಲಿ ಒಂದೇ ಒಂದು ಕಾಯಿ ಆಗಿತ್ತಲ್ವ, ಅದು ನೋಡಿ ತುಂಬ ನಿಧಾನ. ಇವು ಕಾಯಾದ ಸಪೋಟ ಆಗಲಿ, ಅಂಜೂರ ಆಗಲಿ, ಮಾವಿನ ಗಿಡ ಆಗಲಿ ತಿಂಗಳಾನುಗಟ್ಲೆ ಟೈಮ್ ತಗೊಳುತ್ತೆ ಅವು ಕಾಯಿ ದೊಡ್ಡವಾಗಿ ಹಣ್ಣಾಗೋಕ್ಕೆ. ನಾವು ಕಿತ್ತಿರೋ ವೇಸ್ಟ್ ಹತ್ರ ಗ್ರೋ ಬ್ಯಾಗಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲೊಂದು ಗಂಧರಾಜ್. ಇದು ನಾನು ಆಲ್ಮಂಡ ಅಂದ್ಕೊಂಡಿದ್ದೆ, ಗಂಧರಾಜು ವೈಟು, ಸಿಂಗಲ್ ಪೆಟಲೋ ಡಬಲ್ ಪೆಟಲೋ ಗೊತ್ತಿಲ್ಲ, ನೋಡಬೇಕು. ಮೊಗ್ಗಾಗ್ತಾಯಿದೆ. ಖುಷಿ ಆಯಿತು. ನಾಳೆ ಅರಳ್ಬೋದು. ಅರಳಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಒಂಥರ ಡಾರ್ಕ್ ಪಿಂಕ್ ಕಲರ್ ಇತ್ತಲ್ವ, ಅದು ಆಲ್ಮಂಡ ತಂದಿದ್ದು ಊರಿಂದ. ಒಂದು ಸರಿ ಹೂವು ಬಿಟ್ಟ ತೋರಿಸಿದ್ದೆ. ಅದಾದಮೇಲೆ ಹೂವು ಬಿಟ್ಟಿರಲಿಲ್ಲ. ಇವತ್ತೆಲ್ಲ ಮೊಗ್ಗಾಗಿದೆ ಚಿಗುರ್ಬಿಟ್ಟು. ಅದು ಅರಳಿದಾಗ ಇದು 3 ಆಯ್ತು ಇವತ್ತು ಹೊಸದು ಮೊಗ್ಗುಗಳು. ನೋಡಿ ಖುಷಿ ಆಯಿತು. ನಾಳೆಗೋ ಅಥವಾ ನಾಡಿದ್ದು ಈ ವಾರದಲ್ಲಿ ಎಲ್ಲ ಹೂಗಳು ಹೊಸ ಹೂವು ಅರಳಿರೋವು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದು ಒಂದು ಇನ್ನೂ ಹೂವು ಬಿಟ್ಟಿಲ್ಲ. ನೋಡಿ, ಇದು ಆಲ್ಮಂಡ ಮೊಗ್ಗಾಗಿದೆ. ಎಲ್ಲ ಕಡೆ ಇಲ್ಲ, ಒಂದು ಕಡೆ ಆಗಿದೆ, ಇನ್ನೊಂದು ಕಡೆ ಇಲ್ಲ. ಅಂದರೆ ಮೇಲ್ಗಡೆ ಬಿಟ್ಟಿದ್ನಲ್ಲ, ಬ್ರಾಂಚಸ್ ಬಂದಿದೆ. ಇದು ಯೆಲ್ಲೋ ಕಲರು, ಮೊನ್ನೆ ಊರಿಗೋದ ತಂದಿದ್ದು. ರಿಪೋರ್ಟ್ ಮಾಡಿದ ಮೇಲೆ 1-2 ಹೂವು ಬಿಡ್ತು, ಸುಧಾರಿಸ್ಕೊಂಡಿದೆ. ನೋಡಿ, ಇವೆಲ್ಲ ಕಟಿಂಗ್ ಇಟ್ಟೆ ನಾನು ಇವಾಗ. ಮಲ್ಲಿಗೆ ಗಿಡ, ಕೇದಿಗೆ ಗಿಡ. ಕೇದಿಗೆ ಗಿಡನೂ ಅವ್ರ ಮನೆಯಲ್ಲಿತ್ತು, ತೊಗೊಂಬಂದಿದ್ವಿ. ಇದು ದಾಸವಾಳ, ಒಂಥರ ಆರೆಂಜ್ ಕಲರು ಅಲ್ಲ, ಬಿಸ್ಕೆಟ್ ಕಲರ್ ಅಲ್ಲ, ಆ ಥರದ್ದು. ಅದನ್ನು ಇಟ್ಟಿದ್ದೀನಿ. ಆಮೇಲೆ ಇಲ್ಲಿ ಮಲ್ಲಿಗೆ ಕಡ್ಡಿ ಸಣ್ಣದಿತ್ತು, ಬಂದರೆ ಬರುತ್ತೆ ಹೋದ್ರೆ ಹೋಗುತ್ತೆ ಅಂತ ಚಿಕ್ಕ ಗ್ಲಾಸಲ್ಲಿ ಇಟ್ಟಿದ್ದೀನಿ. ನೋಡಿ, ಈ ಥರ ಮೊಗ್ಗು ಇದ್ದಿದ್ವು. 2 ದಿನ ನೀರಲ್ಲಿ ಇಟ್ಟಿದ್ರು, ಅರಳಿದ್ವು. ಅದರಿಂದ ನಾನು ಆ ಕಟಿಂಗು ಬರ್ಬೋದು ಅನ್ನೋ ಇದಕ್ಕೆ ಇಟ್ಟಿದ್ದೀನಿ. ಬಂದರೆ ಸರಿ, ಇಲ್ಲಾಂದರೆ ಇಲ್ಲ. ಕೇದಿಗೆದು ದೊಡ್ಡದಕ್ಕೂ ಒಂದೇ ಒಂದು ಇತ್ತಲ್ಲ, ಅದನ್ನು ರಿಪಾರ್ಟ್ ಮಾಡ್ಕೊಂಡು ಸ್ವಲ್ಪ ಕಟ್ ಮಾಡಿದ್ದೀನಿ. ಮುಳ್ಳು ಇರುತ್ತೆ, ಹುಷಾರಾಗಿ. ಆಮೇಲೆ ಇದು 3ರಲ್ಲಿ ಹೂವಿನ ಬೀಜ ಹಾಕಿದ್ದೀನಿ ಇವತ್ತು, ರಿಪಾರ್ಟ್ ಮಾಡ್ಕೊಂಡು. ಇವತ್ತು ಮಾಡಿದ ಕೆಲಸ ಭಾನುವಾರ ಇದು. ಅದಾದಮೇಲೆ ಸ್ವಲ್ಪ ರಿಪಾರ್ಟ್ ಮಾಡೋದೇ ಸ್ವಲ್ಪ ಹೊತ್ತು ಜಾಸ್ತಿ ಆಯಿತು. ಇವೆರಡನ್ನೂ ಅಷ್ಟೇ ಖಾಲಿ ಮಾಡ್ಕೊಂಡು ನಾನು ಸುಗಂಧರಾಜನ ಗೆಡ್ಡೆ ತಂದಿದ್ನಲ್ಲ ಸುಮಾರಿಂದ, ಈ 2 ಗ್ರೋ ಬ್ಯಾಗಲ್ಲಿ ಇಟ್ಟಿದ್ದೀನಿ. ಹೊಸ್ದಾಗಿ ಅವ್ರ ಹತ್ರ ತಂದಿದ್ದು 5-6 ಇದ್ವು. ಆಮೇಲೆ ಇದು ಮೊನ್ನೆ ದಿನವೇ ಇಟ್ಟಿದ್ನಲ್ಲ, ಹಸ್ರಾಗಿದೆ, ಇನ್ನೂ ಹೊಸದಾಗಿ ಚಿಗುರುತ್ತೋ ಎಲ್ಲೋ ನೋಡ್ಕೋಬೇಕು. ಮಲ್ಲಿಗೆ ಗಿಡನೂ ಅದೇ ಥರ ಇಟ್ಟಿದ್ದೀನಿ. ಯಾಕೆಂದರೆ ಇನ್ನೂ ಹೂವು ಬಂದಿಲ್ಲ. ಹೂವು ಬಂದಮೇಲೆ ಅದನ್ನು ರಿಪೋರ್ಟ್ ಮಾಡ್ಕೊಳ್ಳೋಣ ಅಂತ. ಯಾಕೆಂದರೆ ಹೂವು ಇರಲಿಲ್ಲ ನಮ್ಗೆ, ಅದೇ ಹೂವು ಅಂತ ಕನ್ಫರ್ಮ್ ಮಾಡ್ಕೊಳ್ಳೋಕ್ಕೆ. ಅದೇ ಹೂವು ಅಂತಲೇ ಹೇಳಿದ್ರು ಅವರು. ಆದ್ರೂ ಒಂದು ಸರಿ ಹೂವು ಬಿಟ್ಟ ಮೇಲೆ ಮಾಡ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ಇವಾಗ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಮಾಡ್ತೀನಿ. ನೋಡಿ, ಇದೆಲ್ಲ ಆದಮೇಲೆ ಮತ್ತೆ ಹೂವು ತಂದಿದ್ದೀನಿ. ತುಂಬ ಗಾಳಿ ಇದೆ, ಗಾಳಿಗೆಲ್ಲ ಹೂವು ಬಗ್ತಾ ಇದ್ದಾವೆ. ಗಿಡಗಳು ಅಷ್ಟೇ ಬಗ್ತಾ ಇದ್ದಾವೆ. ಆಮೇಲೆ ಕೋಲಿಯರ್ಸ್ ಅಂತೀವಲ್ಲ, ಅದಾದರೆ ಉದ್ದ ಇರೋವು ಕಟ್ಟಾಗಿ ಬೀಳ್ತಾ ಇದ್ದಾವೆ ಗಾಳಿಗೆ. ಅಷ್ಟು ಗಾಳಿ ಇತ್ತು ಇವತ್ತು ಬೆಳಿಗ್ಗೆ. ಅದಾದಮೇಲೆ ನೋಡಿ, ಇವಾಗ 10:30 ಮೇಲೆ ಆಗಿದೆ. ಹೂವು ಅರಳಿದ್ದಾವೆ, ಪಿಂಕು ವೈಟ್ ಎಲ್ಲ. ಅವನ್ನೊಂದು ಸರಿ ತೋರಿಸ್ಬಿಟ್ಟು ಗಾರ್ಡನ್ನು ವಿಡಿಯೋ ಇವಾಗ ಮುಗಿಸ್ತೀನಿ. ಇವತ್ತಿನ ವಿಡಿಯೋ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ತುಂಬ ಜನ ತಮ್ನಿಲ್ ನೋಡಿ ಕಮೆಂಟ್ ಹಾಕ್ಬೇಡಿ. ಆಮೇಲೆ ವಿಡಿಯೋ ಪೂರ್ತಿ ನೋಡಿದಾಗ ನಿಮಗೆ ಅದರಲ್ಲಿ ಒಂದಾದರೂ ಅರ್ಥ ಇರುತ್ತೆ. ನೋಡಿ, ಇವತ್ತು ಭಾನುವಾರ ಒಂದಿನ ನಾವು ಅಲ್ಲಿಂದ ಇಲ್ಲಿವರೆಗೂ ತೊಳೆದ್ಬಿಟ್ಟಾಗ ಬೆಳಗ್ಗೆ ಮಧ್ಯಾಹ್ನ ಆಗಿರುತ್ತೆ. ಅದ್ರ ಜೊತೆಗೆ ಆಪಿಗೂ ಇವತ್ತು ಸ್ನಾನ ಮಾಡಿಸಿದ್ದಾಯಿತು. ತುಂಬ 15 ದಿನ ಬೇರೆ ಆಗಿತ್ತು ಅನಿಸುತ್ತೆ. ಮಾಡಿಸಿದ್ದೀವಿ, ಅಲ್ಲಿ ನಿಂತಿದ್ದೀವಿ ಬಿಸಿಲಿಗೆ. ನಮಸ್ತೆ.